ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮ್ಮ ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ದಿವಸ ವಿಶೇಷವಾಗಿ ಕಾಲಸರ್ಪ ದೋಷ ಅಂದರೆ ಏನು ಹೇಳುವಂಥದ್ರ ಬಗ್ಗೆ ಸ್ವಲ್ಪ ನೋಡೋಣ. ಈ ಜಾತಕದಲ್ಲಿ ಕಾಲಸರ್ಪ ದೋಷ ಯಾವ ರೀತಿಯಾಗಿ ಬರುತ್ತೆ, ಈ ಜಾತಕದನ್ನ ವಿಶ್ಲೇಷಣೆಯನ್ನು ಮಾಡಬೇಕಿದ್ರೆ ಕಾಲಸರ್ಪ ದೋಷ ಇದೆ ಅಂತ ಹೇಳಾದರೆ ಏನರ್ಥ, ಮತ್ತು ಅದರಿಂದ ನಮಗೆ ಆಗುವಂಥ ಸಮಸ್ಯೆಗಳೇನು, ಆ ಕಾಲಸರ್ಪ ದೋಷ ಇರುವಂಥ ಒಂದು ಮನುಷ್ಯನಿಗೆ ಯಾವ ಯಾವ ರೀತಿಯಾದಂಥ ತೊಂದರೆಗಳು ಆಗ್ತಾ ಹೋಗುತ್ತೆ, ಹಾಗೆ ಅದಕ್ಕೆ ಇರುವಂಥ ಪರಿಹಾರಗಳು ಏನು ಹೇಳುವಂಥದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ. ಈ ಕಾಲಸರ್ಪ ದೋಷದ ಬಗ್ಗೆ ಅಥವಾ ಈ ಕಾಲಸರ್ಪ ಯೋಗದ ಬಗ್ಗೆ ಹಳೆಯ ಗ್ರಂಥಗಳಲ್ಲಿ ಯಾವುದೇ ರೀತಿಯಂಥ ಉಲ್ಲೇಖಗಳನ್ನು ಸ್ಪಷ್ಟವಾಗಿ ಹೇಳಲಾಗಿಲ್ಲ. ಪರಾಶರರ ಒಂದು ಸಂಹಿತೆಯಲ್ಲಾಗಲಿ ಅಥವಾ ಫಲದೀಪಕದಲ್ಲಾಗಲಿ ಅಥವಾ ವರಹಾಮಿಹಿರಾಚಾರ್ಯರ ಬೃಹತ್ ಜಾತಕ ಸಾರದಲ್ಲಾಗಲಿ ಯಾವುದೇ ಒಂದು ರೀತಿಯಂಥ ಈ ಕಾಲಸರ್ಪ ದೋಷಕ್ಕೆ ವಿಶೇಷವಾದಂಥ ಅಥವಾ ವಿಶ್ಲೇಷಣೆಯನ್ನು ನೀಡಲಾಗಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ವರಹಾಮಿಹಿರಾಚಾರ್ಯರ ಒಂದು ಬೃಹತ್ ಜಾತಕ ಸಾರದಲ್ಲಿ ಒಂದು ಶ್ಲೋಕವನ್ನು ಈ ಕಾಲಸರ್ಪ ಯೋಗದ ಬಗ್ಗೆ ಹೇಳಲಾಗಿದೆ. ಜಾತಕ ಫಲಸಾರೋದ್ಧಾರದ 8ನೇ ಅಧ್ಯಾಯದ 162ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ ಕಾಲಸರ್ಪ ಯೋಗದ ಬಗ್ಗೆ. ಉಭಯೋ ರಾಹುಕೇತೋಶ್ಚ ಮಧ್ಯೆ ಯದಿ ಸ್ಥಿತ ಗ್ರಹಾಃ ಕಾಲಸರ್ಪಾಖ್ಯ ಯೋಗೋಯಂ ಸರ್ವಸಂಪದ್ ವಿನಾಶಕೃತ ಅಂಥೇಳಿ ಹೇಳಲಾಗಿದೆ. ಇದರ ಅರ್ಥ ತಾತ್ಪರ್ಯ ಏನಂತ ಕೇಳಿದ್ರೆ, ರಾಹುಕೇತುಗಳ ಮಧ್ಯದಲ್ಲಿ 7 ಗ್ರಹರು ಒಂದೇ ಪಾರ್ಶ್ವದಲ್ಲಿದ್ದರೆ ಕಾಲಸರ್ಪ ಯೋಗ ಉಂಟಾಗುತ್ತದೆ. ಆ ಯೋಗ ಜಾತನು ಸರ್ವ ಸಂಪದ್ವಿಹೀನನಾಗಿ ದುಃಖ ಜೀವನವನ್ನು ನಡೆಸುತ್ತಾನೆ ಹೇಳುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಅಂದರೆ ಒಬ್ಬ ಮನುಷ್ಯನ ಹುಟ್ಟಿನ ಜಾತಕದಲ್ಲಿ ಅಂದರೆ ಜನ್ಮ ಜಾತಕದಲ್ಲಿ ರಾಹು ಮತ್ತು ಕೇತು ಗ್ರಹಗಳ ಮಧ್ಯೆ 7 ಗ್ರಹಗಳಿದ್ರೆ ಅಥವಾ ರಾಹು ಮತ್ತು ಕೇತು ಗ್ರಹಗಳ ಮಧ್ಯೆ ಯಾವುದೇ ಗ್ರಹಗಳು ಇಲ್ಲದೆ ಹೋದರೆ ಆವಾಗ ಕಾಲಸರ್ಪ ದೋಷ ಆ ಮನುಷ್ಯನಿಗೆ ಉಂಟಾಗುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಸರ್ವ ಸಂಪದ್ ವಿನಾಶನಂ ಅಂದರೆ ಏನು ಕೇಳಿದ್ರೆ, ಎಲ್ಲ ರೀತಿಯಾದಂಥ ಸಂಪತ್ತು ಈ ವ್ಯಕ್ತಿಗೆ ನಾಶ ಆಗ್ತಾ ಹೋಗುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಇದಕ್ಕೆ ಪರಿಹಾರ ಇಲ್ವೇ ಹೇಳುವಂಥದ್ದನ್ನು ನೋಡಿದಾಗ ಖಂಡಿತವಾಗಿಯೂ ಇದೆ. ಇದಕ್ಕೆ ತಕ್ಕನಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಈ ಕಾಲಸರ್ಪ ದೋಷ ಹೇಳುವಂಥದ್ದು ಕಾಲಸರ್ಪ ಯೋಗವಾಗಿ ಪರಿವರ್ತನೆ ಆಗುತ್ತೆ. ಆಗ ಆ ಮನುಷ್ಯ ತುಂಬ ಎತ್ತರದ ಸ್ಥಾನಕ್ಕೆ ಏರ್ತಾನೆ ಹೇಳುವಂಥದ್ದನ್ನು ಹೇಳ್ತಾರೆ. ಈ ಕಾಲಸರ್ಪ ದೋಷ ಇರುವಂಥವರು ಯಾವ ಕ್ಷೇತ್ರದಲ್ಲಿ ಇದ್ದಾರೋ ಆ ಕ್ಷೇತ್ರದಲ್ಲೇ ಉತ್ತಮವಾದಂಥ ಒಂದು ಸಾಧನೆಯನ್ನು ಅವರು ಮಾಡಿ ತೋರಿಸ್ತಾರೆ, ಅವರು ಸಾಧಿಸ್ತಾರೆ ಹೇಳುವಂಥದ್ದನ್ನು ಇಲ್ಲಿ ಹೇಳಬಹುದು. ಆದರೆ ಆ ಕಾಲಸರ್ಪ ದೋಷಕ್ಕೆ ಸರಿಯಾದಂಥ ಒಂದು ಕ್ರಮದಲ್ಲಿ ಪರಿಹಾರವನ್ನು ಮಾಡಿಸಿಕೊಂಡು ಕಾಲಸರ್ಪ ಯೋಗವನ್ನಾಗಿ ಅದನ್ನು ಪರಿವರ್ತನೆ ಮಾಡಬೇಕು ಹೇಳುವಂಥದ್ದನ್ನು ಇಲ್ಲಿ ಹೇಳಬಹುದು. ಮತ್ತು ಕಾಲಸರ್ಪ ದೋಷ ಇರುವಂಥವರಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳು ಉಂಟಾಗುತ್ತೆ ಹೇಳುವಂಥದ್ದನ್ನು ನೋಡೋಣ. ಒಂದು ಮಾನಸಿಕವಾಗಿ, ಎರಡನೇದು ಬೌದ್ಧಿಕವಾಗಿ, ಮೂರನೇದು ಶಾರೀರಿಕವಾಗಿ, ಹಾಗೆ ಏನು ಕೇಳಿದ್ರೆ ಹಣಕಾಸಿನ ವ್ಯವಹಾರಿಕವಾಗಿ, ಈ ರೀತಿಯಾಗಿ ಬೇರೆ ಬೇರೆ ಒಂದು ಸಮಸ್ಯೆಗಳು ಈ ಕಾಲಸರ್ಪ ದೋಷ ಇರುವಂಥವರಿಗೆ ಉಂಟಾಗುತ್ತೆ. ಮನಸ್ಸು ಚಂಚಲ ಸ್ವಭಾವದಾಗೋದು, ಹಾಗೆ ಬುದ್ಧಿ ಒಂದೊಂದು ಥರ ಇರುವಂಥದ್ದು, ಅಥವಾ ಕೋಪ ಸ್ವಭಾವಗಳು ಇವರಿಗೆ ಜಾಸ್ತಿ ಆಗುವಂಥದ್ದು, ಈ ರೀತಿಯಾದಂಥ ಒಂದು ಸ್ವಭಾವ ಇವರಿಗೆ ಬರುತ್ತೆ. ಹಾಗೆ ಅಹಂಕಾರ ಸ್ವಭಾವ ಇರುವಂಥದ್ದು, ಈ ರೀತಿಯಾದಂಥ ಒಂದು ಸ್ವಭಾವವು ಕೂಡ ಈ ಕಾಲಸರ್ಪ ದೋಷ ಇರುವಂಥವರಿಗೆ ಬರಬಹುದು ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಶಾರೀರಿಕವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಪಿತ್ತಕಾರಕವಾಗಿರುವಂಥ ಒಂದು ಸಮಸ್ಯೆಗಳು,
ಹಾಗೆ ವಾಯುಕಾರಕವಾಗಿರುವಂಥ ಒಂದು ಸಮಸ್ಯೆಗಳು, ಮತ್ತೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಮತ್ತೆ ಏನು ಕೇಳಿದ್ರೆ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಇವರಿಗೆ ಉಂಟಾಗಬಹುದು. ಹೆಣ್ಣು ಮಕ್ಕಳಾದರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಂಟಾಗಬಹುದು. ಹಾಗೆ ಸಂತಾನಕ್ಕೆ ಕೂಡ ಇದು ಸಮಸ್ಯೆಯನ್ನು ಉಂಟು ಮಾಡಬಹುದು. ಹಾಗೆ ಮದುವೆಗೂ ಕೂಡ ಇದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹೇಳುವಂಥದ್ದನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗೆ ವ್ಯಾವಹಾರಿಕವಾಗಿ ನಾವು ಮಾಡುವಂಥ ಒಂದು ಉದ್ಯೋಗದಲ್ಲಿ, ನಾವು ಮಾಡುವಂಥ ಒಂದು ವ್ಯವಹಾರದಲ್ಲಿ, ಮತ್ತೆ ನಾವು ಮಾಡುವಂಥ ಒಂದು ವ್ಯಾಪಾರದಲ್ಲಿ, ಇದೆಲ್ಲದರ ಮೇಲೂ ಕೂಡ ನಮ್ಮ ಕಾಲಸರ್ಪ ದೋಷ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ನಮ್ಮ ವ್ಯವಹಾರದಲ್ಲಿ ತುಂಬ ಅಡಚಣೆಗಳು ಉಂಟಾಗುವಂಥದ್ದು, ನಾವು ಏನು ಕೇಳಿದ್ರೆ ಡಿಸಿಷನನ್ನು ತಗೊಳ್ಳುವಾಗ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅದು ತಪ್ಪಾಗುವಂಥದ್ದು, ಹಾಗೆ ನಾವು ಮಾಡುವಂಥ ಒಂದು ನಿರ್ಧಾರಗಳಿಂದ ನಮ್ಮ ವ್ಯವಹಾರಕ್ಕೆ ನಷ್ಟ ಆಗುವಂಥದ್ದು, ಈ ರೀತಿಯಂಥ ಒಂದು ತೊಂದರೆಗಳು ಉಂಟಾಗುವಂಥದ್ದು. ಹಾಗೆ ನಾವು ಉದ್ಯೋಗ ಮಾಡುವಂಥ ಒಂದು ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಂಥ ತೊಂದರೆಗಳು ಉತ್ಪನ್ನ ಆಗುವಂಥದ್ದು, ಅಂದರೆ ಕ್ರಿಯೇಟ್ ಆಗುವಂಥದ್ದು. ಇದನ್ನ ಏನು ಕೇಳಿದ್ರೆ ಈ ಕಾಲಸರ್ಪ ದೋಷ ಉಂಟು ಮಾಡುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಈ ರೀತಿಯಾಗಿ ಕಾಲಸರ್ಪ ದೋಷ ಇರುವಂಥವರಿಗೆ ಈ ಸಮಸ್ಯೆಗಳು ಮಾಮೂಲಾಗಿ ಇರುತ್ತೆ. ಎಲ್ಲರಿಗೂ ಎಲ್ಲ ಥರದ್ದು ಈ ರೀತಿಯಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲ ಸಮಸ್ಯೆನೂ ಇರುತ್ತೆ ಅಂತ ಹೇಳಲ್ಲ. ಆದರೂ ಸಹಿತ ಈ ಸಮಸ್ಯೆಯ ಲಕ್ಷಣಗಳು ಅವರಿಗೆ ಖಂಡಿತವಾಗಿ ಕಂಡು ಬರುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳಬಹುದು. ಇದರಲ್ಲೂ ಬೇರೆ ಬೇರೆ ರೀತಿಯಂಥ ಗೊಂದಲಗಳು ಇದೆ ಈ ಕಾಲಸರ್ಪ ದೋಷದಲ್ಲಿ. ಕೆಲವು ವಿಶ್ಲೇಷಕರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಲಗ್ನ ಸ್ಥಾನದಲ್ಲಿ ಮತ್ತು 2ನೇ ಸ್ಥಾನದಲ್ಲಿ, 5ನೇ ಸ್ಥಾನದಲ್ಲಿ ಮತ್ತು 8ನೇ ಸ್ಥಾನದಲ್ಲಿ ಈ ರಾಹು ಅಥವಾ ಕೇತು ಗ್ರಹಗಳು ಇದ್ರೆ, ಅವೆರಡರ ಮಧ್ಯ ಎಲ್ಲ ಗ್ರಹಗಳು ಸೇರ್ಕೊಂಡಿದ್ರೆ ಈ ಕಾಲಸರ್ಪ ದೋಷ ಉಂಟಾಗುತ್ತೆ ಹೇಳುವಂಥದ್ದನ್ನು ಹೇಳ್ತಾರೆ. ಆದರೆ ಯಾವುದೇ ರೀತಿಯಾಗಿದ್ರೂ ಸಹಿತ ಅದು ಕಾಲಸರ್ಪ ದೋಷ ಆ ಮನುಷ್ಯನಿಗೆ ಉಂಟು ಮಾಡುತ್ತೆ. ಈಗ ಅದು ಯಾವುದೇ ಸ್ಥಾನದಲ್ಲಿ ಇದ್ರೂ ಸಹಿತ, ಮತ್ತೆ ಏನು ಕೇಳಿದ್ರೆ ರಾಹು ಕೇತುವಿನ ಮಧ್ಯೆ ಯಾವುದೇ ಗ್ರಹಗಳು ಇಲ್ಲದೆ ಹೋದರೆ ಅದು ಕಾಲಸರ್ಪವನ್ನು ಉಂಟು ಮಾಡುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳಬಹುದು. ಕಾಲಸರ್ಪ ದೋಷಕ್ಕೆ ವಿಶೇಷವಾಗಿ ಆಶ್ಲೇಷ ಪೂಜೆ, ಆಶ್ಲೇಷ ಬಲಿಯನ್ನ ಮಾಡಿಸುವಂಥದ್ದು, ಸರ್ಪಶಾಂತಿ ಹೋಮವನ್ನು ಮಾಡಿಸುವಂಥದ್ದು, ಹಾಗೆ ಈ ನಾಗರ ಕಲ್ಲನ್ನು ಪ್ರತಿಷ್ಠೆಯನ್ನು ಮಾಡಿಸುವಂಥದ್ದು, ಹಾಗೆ ಏನು ಕೇಳಿದ್ರೆ ಕಾಲಸರ್ಪ ದೋಷ ಪರಿಹಾರಾರ್ಥವಾಗಿ ರಾಹು ಕೇತು ಶಾಂತಿಯನ್ನು ಮಾಡಿಸುವಂಥದ್ದು. ಈ ರೀತಿಯಾಗಿ ಮಾಡಿಸೋದ್ರಿಂದ ಈ ಕಾಲಸರ್ಪ ದೋಷಕ್ಕೆ ಪರಿಹಾರವನ್ನು ಮಾಡಬಹುದು. ಹಾಗೆ ಕೆಲವು ಜ್ಯೋತಿಷಿಗಳು ಅಥವಾ ವೇದಜ್ಞರು ಈ ಮೃತ್ಯುಂಜಯ ಒಂದು ಪೂಜೆಯನ್ನು ಮಾಡಿಸೋದ್ರಿಂದ, ಮೃತ್ಯುಂಜಯ ಜಪವನ್ನು ಮಾಡಿಸೋದ್ರಿಂದ ಸಹಿತ ಇದನ್ನು ಕಾಲಸರ್ಪ ದೋಷವನ್ನು ನಿವಾರಣೆ ಮಾಡಬಹುದು ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಸರ್ಪ ಸೂಕ್ತದಿಂದ ಪೂಜೆಯನ್ನು ಮಾಡೋದ್ರಿಂದ, ಸರ್ಪ ಸೂಕ್ತದಿಂದ ಹೋಮವನ್ನು ಮಾಡೋದ್ರಿಂದ ಈ ಕಾಲಸರ್ಪ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೋದು ಹೇಳುವಂಥದ್ದನ್ನು ಕೂಡ ಹೇಳ್ತಾರೆ. ಹಾಗೆ ಇದಕ್ಕೆ ಒಂದು ವೇಳೆ ಅನುಕೂಲಗಳು ಇಲ್ಲ ಅಂತ ಹೇಳಾದರೆ, ಅಥವಾ ಹೋಮ ಹವನಾದಿಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಇಲ್ಲ ಹೇಳುವಂಥ ಒಂದು ವಿಮರ್ಶೆಗಳು ಇಲ್ಲಿ ಬಂದಾಗ, ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ, ಈ ಕಾಲಸರ್ಪ ದೋಷ ಇರುವಂಥವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ, ಮತ್ತೆ ಸ್ವಲ್ಪ ರಾಹು ಮತ್ತು ಕೇತುವಿನ ಒಂದು ಶ್ಲೋಕವನ್ನು ಜಪಿಸೋದ್ರಿಂದ, ಹಾಗೆ ನಾಗರ ಕಲ್ಲಿಗೆ ಅಭಿಷೇಕಾದಿಗಳನ್ನು ಮಾಡಿ ನಾಗರ ಕಲ್ಲನ್ನು 21 ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ, ಹಾಗೆ ಮಂಗಳವಾರ ಸ್ವಲ್ಪ ಉಪವಾಸವಿದ್ದು ನಾಗರ ಒಂದು ಜಪವನ್ನು ಮಾಡೋದ್ರಿಂದ ಈ ಕಾಲಸರ್ಪ ದೋಷಕ್ಕೆ ಸ್ವಲ್ಪ ತಾತ್ಕಾಲಿಕವಾಗಿದ್ರೂ ಸಹಿತ ಪರಿಹಾರಗಳು ಸಿಗುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅನುಕೂಲ ಇದ್ದಂಥವರು ನಾನು ಈಗ ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗೆ ಅನುಕೂಲ ಇಲ್ಲದೆ ಹೋದಂಥವರು ಜಪತಪಾದಿಗಳನ್ನು ಮಾಡಿಕೊಂಡು ನಿಮಗೆ ನೀವೇ ಅನುಷ್ಠಾನವನ್ನು ಮಾಡಿಕೊಂಡು ಖಂಡಿತವಾಗಿಯೂ ಈ ಕಾಲಸರ್ಪ ದೋಷದ ಒಂದು ಪ್ರಭಾವವನ್ನು ತಗ್ಗಿಸಿಕೊಳ್ಳಿ. ಹಾಗೆ ಕಾಲಸರ್ಪ ದೋಷ ಯೋಗವಾಗಿ ಪರಿವರ್ತನೆ ಆಗಲಿಕ್ಕೆ ನಿಮ್ಮ ಒಂದು ಪ್ರಯತ್ನವನ್ನು ಮಾಡಿ, ಕಾಲಸರ್ಪ ದೋಷ ಯೋಗವಾಗಿ ಪರಿವರ್ತನೆ ಆಯಿತು ಅಂದರೆ
ನಿಮ್ಮ ಜೀವನದಲ್ಲಿ ತುಂಬ ಸುಧಾರಣೆಗಳು ಕಂಡು ಬರ್ತಾ ಹೋಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ತುಂಬ ಎತ್ತರದಿಂದ ಎತ್ತರಕ್ಕೆ ನೀವು ಏರ್ತಾ ಹೋಗ್ತೀರಿ. ಇದೆಲ್ಲವನ್ನ ಒಂದು ಮಾಡೋದರಿಂದ ನಿಮಗೆ ಮಾನಸಿಕವಾದಂಥ ಒಂದು ನೆಮ್ಮದಿ, ಹಾಗೆ ಆರೋಗ್ಯದಲ್ಲಿ ತುಂಬ ಒಳ್ಳೆಯ ಒಂದು ಸೌಭಾಗ್ಯ, ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ಅಥವಾ ವ್ಯವಹಾರದಲ್ಲಿ ತುಂಬ ಒಳ್ಳೆಯ ರೀತಿಯಂಥ ಒಂದು ದಾರಿ ನಿಮಗೆ ಸಿಗ್ತಾ ಹೋಗುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳ್ಬೋದು. ಹಾಗೆ ಕಾಲಸರ್ಪದ ದೋಷದ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕತೆ ಇಲ್ಲಿದೆ. ಹಿಂದೆ ರಾಹು ಕೇತು ಒಂದೇ ಅಖಂಡವಾದಂಥ ಒಂದು ಸರ್ಪ ಆಗಿತ್ತು ಹೇಳುವಂಥದ್ದನ್ನು ಹೇಳ್ತಾರೆ. ಅದು ಏನು ಕೇಳಿದ್ರೆ ಅಮೃತವನ್ನ ಕುಡಿದು ಬಿಟ್ಟು ಚಿರಂಜೀವಿ ಆಗುತ್ತೆ, ಹಾಗೆ ನವಗ್ರಹಗಳಲ್ಲಿ ಸ್ಥಾನವನ್ನು ಪಡೆಯುತ್ತೆ. ಅದರ ಉಪಟಳ ತುಂಬ ಜಾಸ್ತಿ ಆದಾಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಅದನ್ನು 2 ಭಾಗವನ್ನಾಗಿ ಮಾಡ್ತಾನೆ. ಒಂದು ತಲೆಯ ಭಾಗ ಮತ್ತೆ ಬಾಲದ ಭಾಗ. ತಲೆಯ ಭಾಗ ಏನು ಕೇಳಿದ್ರೆ ರಾಹು ಅಂಥೇಳಿ ಕರೆಸ್ಕೊಳ್ಳಲ್ಪಡ್ತು, ಬಾಲದ ಭಾಗ ಕೇತು ಅಂಥೇಳಿ ಕರೆಸ್ಕೊಳ್ಳಲ್ಪಡ್ತು. ನವಗ್ರಹ ದೇವಸ್ಥಾನಗಳಲ್ಲಿ ಇವಂದಿಗೂ ಸಹಿತ ನೀವು ನೋಡಬಹುದು, ಶನಿಯ ಒಂದು ಬಲಭಾಗದಲ್ಲಿ ರಾಹು, ಹಾಗೆ ಶನಿಯ ಎಡಭಾಗದಲ್ಲಿ ಕೇತು ಸ್ಥಾನವನ್ನು ಪಡೆದುಕೊಂಡಿದೆ. ರಾಹು ಅಂದರೆ ತಲೆಯ ಭಾಗ, ಕೇತು ಅಂದರೆ ಬಾಲದ ಭಾಗ. ಈ ಜಾತಕದಲ್ಲಿ 12 ಗ್ರಹಗಳ ಒಂದು ಸ್ಥಿತಿ ಚಲಿಸ್ತಾ ಇರುವಾಗ ರಾಹುವಿನಿಂದ 7ನೇ ಮನೆಯಲ್ಲಿ ಕೇತು ಇರ್ತವೆ ಯಾವತ್ತು. ಆ 2 ರಾಹು ಮತ್ತು ಕೇತು ಗ್ರಹಗಳ ಮಧ್ಯೆ ಯಾವುದೂ ಗ್ರಹಗಳು ಇಲ್ಲದೆ ಹೋದಾಗ ಆವಾಗ ಆ ರಾಹು ಮತ್ತು ಕೇತು ತಲೆ ಮತ್ತು ಬಾಲದ ಭಾಗ ಒಂದಾಗಿ ಅಖಂಡ ಸರ್ಪವಾಗಿ ಆ ಜಾತಕದಲ್ಲಿ ಇರುವಂಥವನಿಗೆ, ಆ ಕಾಲಸರ್ಪ ದೋಷ ಇರುವಂಥವನಿಗೆ ಬಹುಬಾಧೆಯನ್ನು ಕೊಡ್ತವೆ ಹೇಳುವಂಥದ್ದನ್ನು ಪುರಾಣದಲ್ಲಿ ಒಂದು ಕತೆ ಹೇಳಿದೆ. ಹಾಗೆ ಕಾಲಸರ್ಪ ದೋಷ ಬೇರೆ, ನಾಗದೋಷಗಳು ಬೇರೆ, ಸರ್ಪಶಾಪಗಳು ಬೇರೆ. ಸರ್ಪಶಾಪಗಳು ಅಥವಾ ನಾಗದೋಷಗಳು ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿದ್ದು ಅಥವಾ ತಲೆತಲಾಂತರಗಳಿಂದ ಕೂಡ ಬಂದಿರ್ತವೆ. ಮತ್ತೆ ಏನು ಕೇಳಿದ್ರೆ ನಮ್ಮದೇ ಕಾರಣದಿಂದ ನಮಗೆ ಈ ನಾಗದೋಷಾದಿಗಳು ಬಂದಿರುವಂತಹ ಒಂದು ಸಂಭವನೀಯತೆ ಇರುತ್ತೆ. ಈ ಕಾಲಸರ್ಪ ದೋಷ ಹೇಳುವಂಥದ್ದು ಜಾತಕಕ್ಕೆ ಸೀಮಿತ ಆಗಿರುವಂಥದ್ದು. ಕಾಲಸರ್ಪ ದೋಷ ಬರುವಂಥದ್ದು ಜಾತಕದಲ್ಲಿ ಮಾತ್ರ. ಆ ಜಾತಕದಲ್ಲಿ ಇರುವಂತಹ ಕಾಲಸರ್ಪ ಅದು ನಾಗದೋಷಗಳಲ್ಲಿ ಒಂದು ಹೊರತು ಸಂಪೂರ್ಣವಾದಂಥ ನಾಗದೋಷ ಅಲ್ಲ. ಈ ನಾಗದೋಷಗಳು ಹೇಳುವಂಥದ್ದು ಮತ್ತೆ ಬೇರೆ ರೀತಿಯಾಗಿ ಇರುತ್ತೆ. ಹಾಗೆ ನಾಗದೋಷಗಳಿಂದ ಬೇರೆ 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 ರೀತಿಯಂಥ ತೊಂದರೆಗಳನ್ನು ಮನುಷ್ಯ ಅನುಭವಿಸ್ತಾ ಇರ್ತಾನೆ. ಅದನ್ನ ಈ ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಇವತ್ತಿನ ದಿವಸ ಈ ರೀತಿಯಾಗಿ ಕಾಲಸರ್ಪ ದೋಷ ನಮಗೆ ಯಾವ ರೀತಿಯಾಗಿ ಬಾಧೆಯನ್ನು ಕೊಡುತ್ತೆ, ಹಾಗೆ ಜಾತಕದಲ್ಲಿ ಯಾವ ರೀತಿಯಾಗಿ ಕಾಲಸರ್ಪ ದೋಷ ಬರುತ್ತೆ, ಹಾಗೆ ಅದಕ್ಕೆ ಪರಿಹಾರವನ್ನು ನಾವು ಏನೇನು ಮಾಡಿಸಬೇಕು ಹೇಳುವಂಥದ್ದನ್ನ ನಾವಿಲ್ಲಿ ಹೇಳಿದ್ದೀವಿ. ಎಲ್ಲರಿಗೂ ಸಹಿತ ನಮಸ್ಕಾರಗಳು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.